ಅಜಿತ್ ಪವಾರ್ ನಿಧನಕ್ಕೆ ರಾಹುಲ್ ಗಾಂಧಿ ಸಂತಾಪವನ್ನ ಸೂಚಿಸಿದ್ದಾರೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸಂತಾಪವನ್ನ ಸೂಚಿಸಿದ್ದಾರೆ. ಅವರ ನಿಧನದ ಸುದ್ದಿ ತುಂಬಾ ನೋವನ್ನ ಉಂಟು ಮಾಡಿದೆ. ಮಹಾರಾಷ್ಟ್ರ ಜನ ನಾಯಕನನ್ನ ಕಳೆದುಕೊಂಡಂತಹ ದುಃಖದಲ್ಲಿದ್ದಾರೆ. ಪವಾರ್ ಅವರ ಕುಟುಂಬಕ್ಕೆ, ಅವರ ಆಪ್ತರಿಗೆ ದುಃಖ ಭರಿಸುವಂತಹ ಶಕ್ತಿ ಸಿಗಲಿ ಅಂತ ಹೇಳಿ ಎಕ್ಸ್ನಲ್ಲಿ ಸಂತಾಪವನ್ನ ಸೂಚಿಸಿದ್ದಾರೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ. ಗಣ್ಯಾತಿ ಗಣ್ಯರು ಕೂಡ ಈ ಸಂದರ್ಭದಲ್ಲಿ ಅವರು ನಡೆದು ಬಂದಂತಹ ದಾರಿ, ಅವರು ಇದ್ದಂತಹ ರೀತಿ ಮತ್ತೆ ಶಿಸ್ತನ್ನ ಯಾವ ರೀತಿಯಾಗಿ ಪಾಲನೆ ಮಾಡ್ತಾ ಇದ್ರು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಈ ಕೆಲಸ ಆಗಬೇಕು ಅಂತಂದ್ರೆ ಆ ಕೆಲಸ ಆಗಲೇಬೇಕು. ಅದು ಯಾರೇ ಇರಲಿ, ಯಾರೇ ಬರಲಿ, ಯಾರೇ ಹೋಗಲಿ, ಆನ್ ಟೈಮ್ ಕೆಲಸ ಆಗಬೇಕಾಗಿತ್ತು. ಮತ್ತು ತಮ್ಮ ಕರ್ತವ್ಯವನ್ನು ಅವರು ಯಾವತ್ತೂ ಕೂಡ ಮರೆತಂತಹ ವ್ಯಕ್ತಿ ಅಲ್ವೇ ಅಲ್ಲ. ಮತ್ತು ವಿಧಾನಸಭೆಯಲ್ಲಿ ಮಾತನಾಡ್ತಾ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ಒಂದು ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು. ಅವರು ಬೆಳಗ್ಗೆ 6 ಗಂಟೆಯಿಂದಲೇ ಜನರನ್ನ ಕಾಣೋದಕ್ಕೆ ಅವರು ಸಿಗ್ತಾ ಇದ್ರು. ನೋಡಿ, ರಾಹುಲ್ ಗಾಂಧಿ ಅವರು ತಮ್ಮ ಎಕ್ಸ್ ಖಾತೆಯ ಮುಖಾಂತರ ಅವರಿಗೆ ಅಜಿತ್ ಪವಾರ್ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಸೊ ನಾನು ಹೇಳ್ತಾ ಇದ್ದೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈಗ ಯಾರೇ DCM ಆದರೂ ಸರಿ ಅಥವಾ ಶಾಸಕರೇ ಆದರೂ ಸರಿ, ಸಚಿವರಾದರೆ ಸರಿ, ಮನೆ ಬಾಗಿಲಿಗೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಸಿಗಲ್ಲ ಅಂತ ಹೇಳಿ ನಾವು ಜನಸಾಮಾನ್ಯರುಗಳು ಎಷ್ಟೋ ಸರಿ ಹಿಡಿ ಶಾಪ ಹಾಕಿದ್ದುಂಟು ಅಥವಾ ಬೈಕೊಂಡು ಬಂದಿದ್ದು ಉಂಟು. ನಮ್ಮ ಕೆಲಸ ಮಾಡ್ಕೊಳ್ತಾ ಇಲ್ಲ ರಾಜಕೀಯ ವ್ಯಕ್ತಿಗಳು ಅಂತ ಹೇಳ್ಕೊಂಡು ಬಂದಿದ್ದು ಉಂಟು. ಬಟ್ ಆದರೆ ಅಜಿತ್ ಪವಾರ್ ಅವರು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಸಿಗ್ತಾ ಇದ್ದಂತಹ ವ್ಯಕ್ತಿ ಅಂತ ಕೂಡ ಕೇಳಲ್ಪಡ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಅವರು ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ರು. ಎದ್ದು ಅವರ ನಿತ್ಯ ಕೆಲಸಗಳನ್ನು ಮುಗಿಸ್ಕೊಂಡು ಜನರಿಗೆ ಸಿಗ್ತಾ ಇದ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಸಂತಾಪವನ್ನ ಸೂಚಿಸುವ ಮುನ್ನವೇ ಅವರು ಒಂದಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು.